ಇವರು ಭಾರತ್ ತೋಡೋ ಅಂತ ಹೇಳ್ತಾ ಇದ್ರಲ್ಲ, ಭಾರತ್ ತೋಡೋ ಯಾತ್ರೆ ಮಾಡ್ತಾ ಇದ್ರು. ಭಾರತ್ ಜೋಡೋ ಯಾತ್ರೆ ಯಾವತ್ತೂ ಕಾಂಗ್ರೆಸ್ ಮಾಡಿರಲಿಲ್ಲ. ಡಿವಿಸಿವ್ ಪಾಲಿಟಿಕ್ಸ್ ಯಾವತ್ತೂ ಇವತ್ತಿನ ದಿವಸ ದೇಶದಲ್ಲಿ ಡಿವಿಸಿವ್ ಪಾಲಿಟಿಕ್ಸ್ ಅನ್ನ ಜನಗಳು ಯಾವತ್ತೂ ಹಿಂದೆ ಹಾಕ್ತಾರೆ. ಡೆವಲಪ್ಮೆಂಟ್ ಮುಖ್ಯ. ಈಗ ಧರ್ಮದ ಹೆಸರು ಬಿಟ್ಬಿಟ್ಟು ಈಗ ನೆಕ್ಸ್ಟ್ ದೇವರೇ ಆಗ್ಬಿಟ್ಟಿದ್ದೀರಾ ಸರ್. ಧರ್ಮ ಬಿಟ್ಬಿಟ್ರಿ. ಈಗ ಮೊದಲೆಲ್ಲ ಧರ್ಮ ಇತ್ತು, ರಾಮ ಮಂದಿರ ಇತ್ತು. ಈಗ ನಾನೇ ದೇವರು ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಅದೊಂದು ಭಾಗ. ಈಗ ನೀವು ಹೇಳಿದ್ರಿ ಎನ್ ಮಣ್ಣು ಎನ್ ಮಕ್ಕಳು ಅನ್ನೋದು ಅಣ್ಣಾಮಲೈಯವರ ಫೇಮಸ್ ಘೋಷಣೆ. ಇದಕ್ಕೆ ತಮಿಳ್ನಾಡೆಲ್ಲ ಉತ್ತರ ಸಿಗ್ತಿದೆ ನಮಗೆ ಅಂತ ಹೇಳಿ. ಸರ್, ನಿಮಗೆ ಗೊತ್ತಿರಲಿ, MGR ಮತ್ತು ಕರುಣಾನಿಧಿ ಒಂದು ಕಾಲದ ಆತ್ಮೀಯ ಸ್ನೇಹಿತರು. ಅವ್ರದ್ದೊಂದು ಫೇಮಸ್ ಘೋಷಣೆ ಇತ್ತು, ಉಯಿರು ಮಣ್ಣಕ್ಕೂ ಉಸಿರು ತಮಿಳಕ್ಕೂ ಅಂತ. ಜೀವ ಮಣ್ಣಿಗೆ, ಉಸಿರು ತಮಿಳಿಗೆ ಅಂತ ಹೇಳಿ. ಆ ಘೋಷಣೆಗೆ ಅದ್ಭುತವಾಗಿ ದ್ರಾವಿಡ ಚಳವಳಿ ಶುರುವಾಗಿದ್ದರೆ ತಮಿಳ್ನಾಡಿಂದಲೇ ಶುರುವಾಗಿರೋದು. ಈ ಉತ್ತರದವ್ರ ಪಾರಪತ್ಯ ಇನ್ನೊಬ್ರದ್ದು ನಮಗೆಲ್ಲ ಬೇಕಾಗಿಲ್ಲ. ದ್ರಾವಿಡ ನಮ್ಮನ್ನೆಲ್ಲ ನಾವು ಕಾಪಾಡ್ಕೋಬೇಕು, ನಮ್ಮನ್ನು ಯಾರೋ ಬಂದು ಆಳೋದು ಬೇಕಾಗಿಲ್ಲ ಅಂತ ಕೂಡ ಅಲ್ಲಿತ್ತು. ಅದರ ಫೈನ್, ನಿಮ್ಮ ಸ್ಪರ್ಧೆ ನಾವು ಅದನ್ನು ಅಲಗಳಿತಿಲ್ಲ. ಇದ್ರ ಮೂಲಕವಾಗಿ ಒಂದು ಪ್ರಯತ್ನ ಮಾಡಿದರೆ ನಾನು ಕೇಳಿದ್ದೇನೆಂದರೆ, ಕೇರಳ ಮಾತ್ರ ನಿಮಗೆ ಇದರಲ್ಲಿ ಸ್ವಲ್ಪ ಪ್ರಾಮಿಸಿಂಗಾಗಿ ಕಾಣಿಸ್ತಾ ಇದೆ ಅಂತ ವಿಜಯ್ ಪ್ರಸಾದ್. ಕೇರಳ, ನೀವು ಧರ್ಮದ ಆಧಾರ ರಾಜಕಾರಣ ಮಾಡಿಲ್ಲ, ಡೆವಲಪ್ಮೆಂಟ್ ಬಗ್ಗೆನೇ ಮಾಡಿದ್ದೀರಿ ಅಂತ ಹೇಳಿದ್ದಿದ್ರೆ ಡೆವಲಪ್ಮೆಂಟ್ ವಿಚಾರಗಳೇ ಬರಲಿಲ್ಲ. ಉದ್ಯೋಗದ ವಿಚಾರ ಬರಲಿಲ್ಲ, ಗ್ಯಾಸ್ದು ಬರಲಿಲ್ಲ, ಪೆಟ್ರೋಲ್ ಡೀಸೆಲ್ ಬರಲಿಲ್ಲ, ಕಪ್ಪು ಹಣ ಬರಲಿಲ್ಲ, ಬೆಲೆ ಏರಿಕೆ ವಿಷಯವೇ ಆಗಲಿಲ್ವಲ್ಲ. ಹಾಗಿದ್ರೆ ಅದನ್ನು ನೀವು 2014 ಏನು ಕಾಯಿನ್ ಮಾಡಿದ್ರೋ ಅದನ್ನ ಈಗಲೂ ಬಳಸ್ಕೊಳ್ಬಹುದಾಗಿತ್ತೇನೋ. ರಾಮ್ಲಲ್ಲಾ ಬಂತು, ನಾನು ಬಯಾಲಜಿಕಲ್ಲಾಗಿ ಹುಟ್ಟೇ ಇಲ್ಲ, ನಾನು ದೇವರಿಂದನೇ ನೇರವಾಗಿ ಬಂದಿರೋನು, ಅಲ್ಲಿವರೆಗೂ ಮಾತು ಹೋಯ್ತಲ್ಲ. ಮತ್ತು ಯಾವ ಆಧಾರದಲ್ಲಿ ಹೇಳ್ತಾ ಇದ್ರಿ ದೇವರು ಧರ್ಮ ಬರಲಿಲ್ಲ ಇಲ್ಲಿ ಅಂತ? ಇನ್ ವಿಚ್ ವೇ, ಇನ್ ವಿಚ್ ಆ್ಯಂಗಲ್? ನೋಡಿ, ಈ ದೇವರು ಈ ಅಂತೆಲ್ಲ ಹೇಳಿದ್ರಲ್ಲ, ಈ ಡಿವಿಸಿವ್ ಪಾಲಿಟಿಕ್ಸ್, ಆಮೇಲೆ ಇದನ್ನೆಲ್ಲ ತಂದಿದ್ಯಾರು? ವೆಲ್ತ್ ರೀಡಿಸ್ಟ್ರಿಬ್ಯೂಷನ್ ತಂದಿದ್ಯಾರು? ಕಾಂಗ್ರೆಸ್ ತಂದಿದ್ದು. ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂತ ಯಾರು ತಂದಿದ್ದು? ಕಾಂಗ್ರೆಸ್ ಅವರು ತಂದಿದ್ರ. ಚರ್ಚೆ ಆಯ್ತಾ ಅದು ಅಂತ? ಸ್ಯಾಮ್ ಪಿಟ್ರೋಡ ಅಮೆರಿಕಾದಲ್ಲಿ ಇದೆ ಅಂತ ಚರ್ಚೆ ಆಗಿದ್ದು. ಅಲ್ಲಿ ತಂದಿತ್ತು ಅಂತಂದ್ರೆ ಅವ್ರ ಮನಸ್ಸಲ್ಲಿ ಅದಿದೆ ಅಂತಲ್ಲ, ಅದು ಮನಸ್ಸಲ್ಲಿ ಇದೆ ಅಂತಲ್ಲ. ಪಾರ್ಟಿಯಿಂದ ಆಚೆ ಹಾಕಿದ್ರಲ್ಲ ಸ್ಯಾಮ್ ಪಿಟ್ರೋಡ ಬೇಡ ಅಂತ ಅಲ್ಲಿ. ಬಟ್ ಅವರು ಸರ್, ಅವ್ರ ವ್ಯಕ್ತಿ ಹೊರಗಡೆ ಹೋದ್ರೇನು ಮನಸ್ಥಿತಿ ಸಿದ್ಧಾಂತ ಹೊರಗಡೆ ಹಾಕ್ದಂಗೆ ಆಗತ್ತ ಅವ್ರಿಗೆ. ಅದು ಆಗಲ್ವಲ್ಲ ಅದು. ಆಮೇಲೆ ಇವಾಗ ಕರ್ನಾಟಕದಲ್ಲಿ ಮುಸ್ಲಿಂ ಅನ್ನ OBC ತಂದಿದ್ದು ಯಾರು? ಕಾಂಗ್ರೆಸ್ ಅವರು. ಅದನ್ನೆಲ್ಲ ಯಾರು ಮಾತಾಡ್ಲೇಬಾರ್ದ? OBC ಇದಾರ ಮುಸ್ಲಿಮ್ಸ್? ನಮ್ಗೆ ಕ್ಲಾರಿಟಿ ಕೊಡಿ. ಅದು ನೀವೇನೋ ಟ್ರೈ ಮಾಡಿದ್ರಿ, ಎಲ್ಲ ಮಾಡ್ಕೊಂಡು ತಿರ್ಗಾ ಕ್ಲಾರಿಟಿ ಅಂತ ಇದು ಮಾಡ್ತಾ ಪಾಲಿಟಿಕ್ಸ್ ಅನ್ನ ನಾವು ಯಾವ ಒಪ್ಪಲ್ಲ ಸರ್. ಯಾಕೆಂದ್ರೆ ಒಂದು ಚುನಾವಣೆಗೆ ಹೋಗ್ಬೇಕಾದ್ರೆ ನೀವು ಇದುವರೆಗೂ ನೀವು ಯಾವುದೇ ಇಂಡಿ ಕೂಟದ ನೀವು ದೇಶದಲ್ಲಿ ಯಾವುದೇ ಸ್ಟೇಟ್ ಹೋಗಿ, ನಾನು ಸುಮಾರು ಸುತ್ತಾಡಿದ್ದೀನಿ. ಇಂಡಿ ಅಲಯನ್ಸ್ ಅಲಯನ್ಸ್